ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಉಪಯೋಗಿಸ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ ಚಪಾತಿಗೆ. ತುಂಬಾ ಚೆನ್ನಾಗಿದೆ. ಸ್ಕೂಲ್ ಡಬ್ಬಿ ಕಟ್ಟೋದಕ್ಕೆ ಮತ್ತು ಸಂಜೆ ಏನೋ ಸ್ನ್ಯಾಕ್ಸ್ ತಿನ್ನಬೇಕಂದಾಗ ಪಲ್ಯಗಳು ತರಕಾರಿ ಮಿಕ್ಕಿದೆ ಅಂತ ಕೂಡ ಈ ಥರ ಪಲ್ಯ ಮಾಡ್ಕೊಳ್ಬೋದು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಟೊಮೊಟೊ ತೊಗೊಂಡಿದ್ದೀನಿ, ಒಂದೆರಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. 2 ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಆಲೂಗೆಡ್ಡೆ ಒಂದೆರಡು ತೊಗೊಂಡು ಸಣ್ಣದಾಗಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಹೆಚ್ಚಿಬಿಟ್ಟು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹೀರೆಕಾಯಿ ಕೂಡ ಮೇಲೆಲ್ಲ ತೊಳೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಒಂದು 300 ಗ್ರಾಮಷ್ಟು ಹೀರೆಕಾಯಿ ಇದೆ. ಈರುಳ್ಳಿ ಮೀಡಿಯಮ್ ಸೈಜ್ 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಗೋಷ್ಟು ಉಪ್ಪು, ಹಳದಿ ಪುಡಿ, 1/4 ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಮಸಾಲ ಖಾರದ ಪುಡಿ ತೊಗೊಂಡಿದ್ದೀನಿ, 1-2 ಸ್ಪೂನಷ್ಟು. ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಉಪಯೋಗಿಸ್ಬೋದು, ಇಂಗು ಕೂಡ ಉಪಯೋಗಿಸ್ಬೋದು. ನಾನು ಮಸಾಲ ಖಾರದ ಪುಡಿನಲ್ಲಿ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1-2 ಹಾಕ್ಬಿಟ್ಟು, 2 ಹೆಚ್ಚಿರೋದು ಹಾಕ್ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಒಂದು ಅರ್ಧ ಬೆಂದ ಮೇಲೆ ಹೀರೆಕಾಯಿ ಹೆಚ್ಚಿರೋಂಥ ಹೀರೆಕಾಯಿ ಹಾಕ್ಕೊಳ್ಳೋಣ. ಹೀರೆಕಾಯಿ ಸಣ್ಣದಾಗಿ, ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹೆಚ್ಕೊಳ್ಳಿ. ನಾನು ಪಲ್ಯ ಮಾಡೋದ್ರಿಂದ ಬೇಗ ಬೇಯುತ್ತೆ. ಸಣ್ಣದಾಗಿ ನಾನು ನೀರು ಉಪಯೋಗಿಸ್ತಿಲ್ಲ, ಹಾಗಾಗಿ ತರಕಾರಿನೆಲ್ಲ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು. ಎಣ್ಣೆಯಲ್ಲಿ ಒಂದು 3 ನಿಮಿಷದಷ್ಟು ಹೀರೆಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು 3 ನಿಮಿಷ ಹೀರೆಕಾಯಿ ಫ್ರೈ ಆದಮೇಲೆ ತೊಳೆದು ಹೆಚ್ಚಿರೋಂಥ ಆಲೂಗೆಡ್ಡೆ ಹಾಕ್ಕೊಳ್ಳೋಣ. ಆಲೂಗೆಡ್ಡೆ ಕೂಡ ಒಂದು 3 ನಿಮಿಷದಷ್ಟು ಫ್ರೈ ಆಗಬೇಕು. ಆಲೂಗೆಡ್ಡೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಸ್ಟವ್ನ ಸಣ್ಣ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಒಂದು 3 ನಿಮಿಷ ಆಲೂಗೆಡ್ಡೆ ಕೂಡ ಫ್ರೈ ಆದಮೇಲೆ ಹೆಚ್ಚಿರೋಂಥ ಟೊಮೊಟೊ ಹಾಕ್ಕೊಳ್ಳಿ. ತುಂಬ ಗ್ರೇವಿ ಬೇಕು ಅನ್ನೋದಾದರೆ ಟೊಮೊಟೊ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, ನಾಟಿ ಟೊಮೊಟೊ. ನೀವು ಇನ್ನೂ 2 ಟೊಮೊಟೊ ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ಟೊಮೊಟೊ ಸಾಫ್ಟ್ ಆಗಲಿ ಅಂತ ಉಪ್ಪು ಮತ್ತು ಹಳದಿ ಪುಡಿ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4-5 ನಿಮಿಷ ಟೊಮೊಟೊ ಸಾಫ್ಟಾಗಿ ಹೀರೆಕಾಯಿ ಆಲೂಗೆಡ್ಡೆ ಎಲ್ಲ ಬೇಯಬೇಕು. ಬೇಯೋ ತನಕ ಇದನ್ನು ಮುಚ್ಚಿಡಿ ಸಿಮ್ಮಲ್ಲಿ. ನೀವು ಪಲ್ಯ ಬೇಯೋಷ್ಟರಲ್ಲಿ ನೀವು ಚಪಾತಿ ಕೂಡ ಒಂದು ಸೈಡ್ ಮಾಡ್ಕೊಳ್ಬೋದು. ಈಗ 3-4 ನಿಮಿಷ ಆಗಿದೆ. ಮಧ್ಯ ಕೈ ಆಡಿಸ್ಕೊತಾ ಇರಿ, ಆಲೂಗೆಡ್ಡೆ ತಳ ಹಿಡಿಯುತ್ತೆ. ನಿಮಗೆ ಆಲೂಗೆಡ್ಡೆ ದಪ್ಪ ಪೀಸ್ ಬೇಕಂದರೆ ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಕೊನೆಯಲ್ಲಿ ಕೂಡ ಪೀಸ್ನ ಆ್ಯಡ್ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಬೆಂದಿದೆ. ಈಗ ಮಸಾಲ ಖಾರದ ಪುಡಿ ಹಾಕೋಕ್ಕಿಂತ ಮುಂಚೆ ತರಕಾರಿ ಎಲ್ಲ ಬೆಂದಿದೆ ಚೆಕ್ ಮಾಡ್ಕೊಳ್ಳಿ. ಒಂದು 90% ತರಕಾರಿ ಬೆಂದಿರಬೇಕು. ಮಸಾಲೆ ಪುಡಿ ಹಾಕಿದ ತಕ್ಷಣ, ಖಾರದ ಪುಡಿ ಹಾಕಿದ ತಕ್ಷಣ ಗೊಜ್ಜು ಗಟ್ಟಿ ಆಗುತ್ತೆ, ಹಾಗಾಗಿ ತರಕಾರಿ ಬೇಯೋದಕ್ಕಾಗಲ್ಲ. ನಾನು ಮಸಾಲ ಖಾರದ ಪುಡಿನಲ್ಲಿ ಒಣ ಕೊಬ್ಬರಿ, ಕರಿಬೇವಿನ ಸೊಪ್ಪು ಎಲ್ಲ ಮಸಾಲ ಐಟಮ್ಸು ಹಾಕಿದ್ದೀವಿ, ಹಾಗಾಗಿ ಏನು ಬಳಸ್ತಿಲ್ಲ. ಮಸಾಲ ಖಾರದ ಪುಡಿ ಒಂದೇ ಹಾಕ್ಕೊಳ್ತಿದ್ದೀನಿ. ಮಸಾಲ ಖಾರದ ಪುಡಿ ಇಲ್ಲ ಅನ್ನೋದಾದರೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪುಡಿ, ಹಾಗೆ ಖಾರದ ಪುಡಿ, ಒಣ ಕೊಬ್ಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕ್ಕೊಳ್ಳಿ ಪಲ್ಯಕ್ಕೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3-4 ನಿಮಿಷ ಮುಚ್ಚಿಡಬೇಕು. ಉಪ್ಪು ಖಾರ ಪೂರ್ತಿ ತರಕಾರಿಗೆ ಹಿಡ್ದಿರಬೇಕು. ಹಾಗೆ ರೀತಿ ಸಾಫ್ಟಾಗಿ ಬೇಯಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ ಖಾರದ ಪುಡಿದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಫ್ರೀ ಇದ್ದಾಗ ಮಿಕ್ಸಿಲಿ ಕೂಡ ಮಸಾಲ ಖಾರದ ಪುಡಿನ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡ್ಕೊಂಡು ಮನೇಲಿ ಮಾಡಿಟ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ ಬೇಕಾದಷ್ಟು ಮಸಾಲ ಖಾರದ ಪುಡಿ ರೆಡಿ ಮಾಡ್ಕೊಳ್ಬೋದು. ಈಗ ತರಕಾರಿ ಎಲ್ಲ ಪೂರ್ತಿ ಬೆಂದಿದೆ, ಖಾರ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮಗೆ ತುಂಬ ಗೊಜ್ಜು ಥರ ಬೇಕು ಅನ್ನೋದಾದರೆ, ಗ್ರೇವಿ ಥರ ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೋದು. ನಾನಿಲ್ಲಿ ಡ್ರೈ ಪಲ್ಯ ಥರನೇ ಇರಲಿ ಅಂತೇಳಿ ಚಪಾತಿಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ತುಪ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಚಪಾತಿಗೆ ಪಲ್ಯ ರೆಡಿ ಆಗುತ್ತೆ. ನೀವು ಹಿಂದಿನ ದಿನವೇ ಚಪಾತಿ ಪಲ್ಯ ಮಾಡೋರಾದರೆ ಇನ್ನು ಹೀರೆಕಾಯಿ ಎಲ್ಲ ಹೆಚ್ಚಿಟ್ಕೊಳ್ಬೋದು. ಹೀರೆಕಾಯಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡ್ರೆ ನಿಮಗೊಂದು 10 ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ. ನೋಡಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಉಪಯೋಗಿಸ್ಕೊಂಡು ಪಲ್ಯ ಮಾಡ್ಬೋದು ಅಂತೇಳಿ. ಇದು ವೈಟ್ ಅನ್ನೋ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮೊಸರನ್ನಕ್ಕೂ ಕೂಡ ಒಳ್ಳೆಯ ಕಾಂಬಿನೇಷನು. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.